ವೆಂಕಟರಮಣ ಗೋವಿಂದ ಅಪ್ಪಣೆ ವಿಠಲ ಹರಿ ಗೋವಿಂದ ಶ್ರೀನಿವಾಸ ಹರಿ ನಾರಾಯಣ ಹರಿ ನಾರಾಯಣ ನಾರಾಯಣ ಹರಿ ನಾರಾಯಣ ಹರಿ ನಾರಾಯಣ ಹರಿ ನಾರಾಯಣ ಹರಿ ಹರಿ ಮುನಿರಾಯನೋಳು ಹರಿ ತಾಯ ಮುನಿರಾಯನೋಳು ಹರಿ ಹರಿ ಮುನಿರಾಯನೋಳು ಹರಿ ಹಾಯ ಮುನಿರಾಯನೋಳು ಹರಿ ಹರಿ ಮುನಿರಾಯನೋಳು ಹರಿ ಹಾಯ ಮುನಿರಾಯನೋಳು ಹರಿ ಮುನಿರಾಯನೋಳು ಹರಿ ಹಾಯ ಮುನಿರಾಯನೋಳು ಹರಿ ಕೃಷ್ಣಾವಧಾನ ಸೇವೆ ಇದರಲ್ಲಿ ಶಾಸ್ತ್ರದ ಬಗ್ಗೆ ಮಾತಾಡಬೇಕು ಅಂತ ಜಗತ್ತನ್ನು ಅಧೀನ ಮಾಡಿ ನಮ್ಮನ್ನು ಸಂರಕ್ಷಣೆ ಮಾಡುವಂತಹ ಒಂದು ಮಕ್ಕಳನ್ನು ಹೇಗೆ ನಾವು ಸಂಸ್ಕಾರ ಮಾಡಿಲ್ಲ ಅದೇ ಪ್ರಕಾರವಾಗಿ ಭಗವಂತನು ಶಿವರಿಗೆ ಭಗವಂತನಾಗಿರುವುದರಿಂದ ಅವರು ನಮಸ್ಕಾರ ಮಾಡಿ ನಾವು ಸುತ್ತು ಬರ್ತೇವೆ ಯಾಕೆ ಸುತ್ತು ಬರ್ತೇವೆ ಬೆಳಗ್ಗೆ ಆ ಮಕ್ಕಳನ್ನು ಹೇಳಿ ನಾವು ಮಾಡಿದಂಥ ಎಲ್ಲ ಹಾಕುಗಳು ಕೂಡ ಪರಿಹಾರವಾದರೆ ಭಗವಂತನ ಸಂಚಾರದಲ್ಲಿ ಪ್ರದಕ್ಷಿಣೆ ಎನ್ನುವ ಆ ಪ್ರದಕ್ಷಿಣೆ ಬದಲಾಗುವ ಅದಕ್ಕೆ ನಿಯಮವನ್ನು ಕೂಡ ಪ್ರತ್ಯೇಕತೆಯಿಂದ ಸ್ನಾನವನ್ನು ಮಾಡಿ ಎಲ್ಲ ಸುತ್ತಲವಾಗಲು ಕೂಡ ಒಂದೊಂದು ದೇವರಿಗೆ ಪ್ರದಕ್ಷಿಣೆಯನ್ನು ಹೇಳಿದ್ದಾರೆ ವಿಜಯರಾಗಿ ಅವರನ್ನು ಕಷ್ಟಕಾಲದಲ್ಲಿ ಅವರಿಗೆ ಆಗೋದ್ರಿಂದ ತಂದೆ ತಾಯಿಗಳ ಸೇರಿ ಭಗವಂತನ ಸೇರಿ ಎರಡೂ ಕೂಡ ಒಂದು ತಂದೆ ತಾಯಿಗಳಿಂದ ಪ್ರಭಾವದಿಂದ ಇವತ್ತು ಪ್ರಪ್ರಥಮವಾಗಿ ಶೃಂಗೇರಿದ್ದು ಈ ಸನ್ನಿಧಾನಕ್ಕೆ ಬಂದು ಅವರ ಕೈಯಿಂದಲೇ ಇವತ್ತು ಆ ವೆಂಕಟರಮಣ ಭರವಸೆ ಕಳೆದು ಕೂಡ ಗಮನಿಸಿಲ್ಲ ಯಾಕಂದ್ರೆ ಅಷ್ಟು ಒತ್ತಡ ಉಂಟಲ್ಲಿ ಆದರೂ ಕೂಡ ಇವತ್ತು ಎಷ್ಟೇ ಕಾರ್ಯ ಇದ್ರೂ ಕೂಡ ನಿಮ್ಮ ಒಂದು ಆಗ್ರಹಕ್ಕೆ ಮನ್ನಣೆ ಕೊಟ್ಟು ಇವತ್ತು ಲಕ್ಷ್ಮೀ ವೆಂಕಟೇಶನೇ ಅವರನ್ನು ಕಳಿಸಿದ್ದು ಒಳ್ಳೆಯ ವೈಭವದಿಂದ ಅಲ್ಲಿಂದ ರಾಗ ವೈಭವದಿಂದ ಕಳಿಸಿದ್ದೀರಿ ಹೇಗೆ ಒಂದು ಪ್ರಧಾನಮಂತ್ರಿ ಬರ್ತಾರೆ ರಾಷ್ಟ್ರದಲ್ಲಿ ಬರುವಾಗ ನಾವು ಯಾವ ರೀತಿಯಲ್ಲಿ ಗೌರವವನ್ನು ಕೊಡ್ತೇವ ಅದೇ ಪ್ರಕಾರ ಇಂಥ ಒಂದು ಗೌರವವನ್ನು ನಮ್ಮ ತೆಗೆದುಕೊಳ್ಳಿ ಕೊಟ್ಟು ಇವತ್ತು ಅವರ ಮಹತ್ವದಿಂದ ವೆಂಕಟರಮಣಗೆ ನಿಷ್ಪಾದನೆ ಮಾಡುತ್ತಿದ್ದಾರೆ ಇಡೀ ನಮ್ಮ ಸಮಾಜ ಧನ್ಯವಾಗಿದೆ ವೈಶ್ಯ ಸಮಾಜ
ಯಾರು ಭಕ್ತರು ಬಂದು ಇಲ್ಲಿ ಭಗವಂತನ ಸೇವೆ ಮಾಡಿದ್ದಾರ ಅವರೆಲ್ಲ ಧನ್ಯೋಸ್ಮಿ ಅಂತ ಹೇಳುವಂತ ಒಂದು ಪರಿಸ್ಥಿತಿ ಬಂದಿದೆ. ಭಗವಂತನಿಗೆ ಖುಷಿ ಆಯಿತು ಅಂತಾದ್ರೆ, ಗುರುಗಳಿಗೆ ಸಂತೋಷ ಆಯಿತು ಅಂತಾದ್ರೆ ನಮ್ಮ ಜೀವನ ಸಾರ್ಥಕ ಅಂತ ಹೇಳ್ತಾರೆ. ಅದೇ ಪ್ರಕಾರವಾಗಿ ಸಣ್ಣ ಮಟ್ಟಿಗೆ ನಾನು ಹೇಳ್ತಾ ಇದ್ದೇನೆ. ಯಾಕಂತೇಳಿ ಸಮಯ ಹೊರಲಿ ಭಗವಂತ ನಮಗೆ ರಕ್ಷಣೆಯನ್ನು ಕೊಡ್ತಾರೆ. ನಮ್ಮ ಎಲ್ಲ ಕಷ್ಟಗಳನ್ನು ಪರಿಹಾರ ಮಾಡಿದರೆ ಮುಂದೆ ಕೂಡ ವೈಕುಂಠ ಏಕಾದಶಿ ಅಂತ್ಯವನ್ನು ವಿದ್ಯಾರ್ಥಿ ಧನಾರ್ಜನೆಯನ್ನು ಭಗವಂತ ಅನುಗ್ರಹ ಮಾಡಿದ್ದರಿಂದ ನಂತರ ಪರವಾಗಿ ಭಗವಂತರ ಪಾದಾರದಿಂದ ಪ್ರಾರ್ಥನೆ ಮಾಡಿ ಈ ಮಾತುಗಳಿಗೆ ಮಂಗಳವನ್ನು ಹೇಳ್ತಾ ಇದ್ದೇವೆ. ಮಂಗಳವನ್ನು ಭಗವಾನ್ ವಿಷ್ಣು ಮಣಿದು ಕೇವಲ ಹೇಳಿಕೆಗೆ ಮಣಿದು ಮಾತ್ರ ಅಲ್ಲ, ಸ್ವತಃ ಹೃದಯದಿಂದ ಭಕ್ತಿ ಮತ್ತೆ ಶರಣಾಗತಿ ಮಂದರ ಪರ್ವತವು ಕೂಡ ಒಪ್ತಾನೆ, ಆದಿಶೇಷ ಕೂಡ ಒಪ್ಪುತ್ತಾನೆ. ಅಂತಹ ಸಂದರ್ಭದಲ್ಲಿ ಆದಿಶೇಷನ ತಲೆಯ ಭಾಗದಲ್ಲಿ ದೇವತೆಗಳು, ಬಾಲದ ಭಾಗದಲ್ಲಿ ದಾನವರು ಸೇರಿ ಕ್ಷೀರಸಾಗರವನ್ನು ಮತಿಸುವಂತಹ ಸುಸಂದರ್ಭ. ಇದರಲ್ಲಿ ಎರಡು ಸಂದರ್ಭದಲ್ಲೂ ಕೂಡ ನಮಗೆ ಜೀವನಕ್ಕೆ ಬೇಕಾದಂತಹ ಪಾಠ ಉಂಟು. ಹಾಗಾದ್ರೆ ಮಂದರ ಪರ್ವತವನ್ನು ಆ ಆದಿಶೇಷನ ಸಹಾಯದಿಂದ ಅದನ್ನು ಮತಿಸುವಾಗ ಅದರ ಘರ್ಷಣೆಯಿಂದ ಮಂದರ ಪರ್ವತ ಕೆಳಗೆ ಹೋಗ್ತದೆ. ಎಲ್ಲರೂ ಕಂಗಾಲಾಗುವಂತಹ ಸಂದರ್ಭದಲ್ಲಿ ಆ ಮಹಾವಿಷ್ಣು ಎರಡನೇ ಅವತಾರದಿಂದ ಆಮೆಯ ಅಂದ್ರೆ ಕೂರ್ಮರ ಅವತಾರಿಯಾಗಿ ಕ್ಷೀರಸಾಗರದ ಅಡಿಗೆ ಹೋಗಿ ಮಂದರ ಪರ್ವತವನ್ನು ತನ್ನ ಗಟ್ಟಿಯಾದಂತಹ ಬೆನ್ನಿನ ಚಿಪ್ಪಿನಿಂದ ಉದ್ಧಾರ ಮಾಡುತ್ತಾನೆ. ಆಗ ನಾರದರು ಹೇಳುತ್ತಾರೆ, ಘರ್ಷಣೆ ಆಗುವಂತಹ ಸಂದರ್ಭದಲ್ಲಿ ಆದಿಶೇಷನು ಕೂಡ ಅದರ ನೋವಿನಿಂದ ಮುಸುಗುಡ್ತಾ ಇದ್ದಾನೆ. ಅದರ ವಿಷಜ್ವಾಲೆ ತಡೆಯಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ನಿನಗೆ ನೋವಾಗುವುದಿಲ್ವಾ ಭಗವಂತ ಅಂತ ಕೇಳುವಾಗ ಪರಮಾತ್ಮ ಹೇಳಿದಂತಹ ಮಾತು, ನನಗೆ ನೋವಾಗುವುದಿಲ್ಲ, ಆದ್ರೆ ಸ್ವಲ್ಪ ಕಸಗುಳಿ ಆಗ್ತಾ ಉಂಟು ಅಂತ ಪರಮಾತ್ಮ ಹೇಳುತ್ತಾನೆ. ಅಂದ್ರೆ ಅಷ್ಟು ದೊಡ್ಡ ಮಂದರ ಪರ್ವತದ ಘರ್ಷಣೆ ಅವನಿಗೆ ಕಸಗುಳಿ. ಹಾಗಾದ್ರೆ ಅವನ ಶಕ್ತಿ ಎಷ್ಟು ಅನ್ನುವಂತಹ ಕಲ್ಪನೆ ನಮಗೆ ಸಿಗ್ತದೆ. ನಮ್ಗೆ ಪಾಠ ಏನು ಅಂತ ಹೇಳಿದ್ರೆ, ಅವರು ಅಮೃತದ ಅಪೇಕ್ಷೆಯಿಂದ ಮಥನ ಮಾಡಿದ್ರು. ಆದ್ರೆ ಅದರಲ್ಲಿ ಸಿಕ್ಕಿದ್ದು ಮೊದಲು ಕಾಲಕೂಟ ಅನ್ನುವಂತಹ ವಿಷಯ. ಇದು ನಮಗೆ ಸಂದೇಶ. ನಾವು ಎಲ್ಲದಕ್ಕೂ ಒಳ್ಳೆಯ ಉದ್ದೇಶದಲ್ಲಿ ಹೋಗುವುದು, ನಮ್ಗೆ ಮೊದಲಿಗೆ ಕೇಳಲಿಕ್ಕೆ ಸಿಗುವುದು ಬೇಡದ್ದು. ಇದು ನಮ್ಗೆ ಪಾಠ. ಹಾಗೆ ಅಂತ ಹೇಳಿ ನಾವು ಕೃತಿಗೆಡಬಾರದು, ಮಾನಸಿಕವಾಗಿ ಹುಡುಗಬಾರದು. ಕಾಲಕೂಟ ಅನ್ನುವಂತಹ ವಿಷಜ್ವಾಲೆಯನ್ನು ರುದ್ರದೇವರು ಪ್ರಾಶನ ಮಾಡಿದ. ನೀಲಕಂಠ, ವಿಷಕಂಠ, ಮೃತ್ಯುಂಜಯ ಅನ್ನುವಂತಹ ಕೀರ್ತಿಯನ್ನು ಪಡೆದುಕೊಂಡು ವಿಷ ಸಿಕ್ಕಿತು ಅಂತ ಹೇಳಿ ದೇವದಾನವರು ಧೃತಿಗೆಡಲಿಲ್ಲ, ಪುನಃ ಪ್ರಯತ್ನ ಮಾಡಿದ್ರು. ಪ್ರಯತ್ನದ ಫಲರೂಪವಾಗಿ ತುಳಸಿ, ಲಕ್ಷ್ಮಿ, ಕೌಮುದಿ ಅನ್ನುವಂತಹ ಗದೆ, ಜೈಶ್ರವಸ್ ಅನ್ನುವಂತಹ ಕುದುರೆ, ಐರಾವತ ಅನ್ನುವಂತಹ ಆನೆ, ಇದೆಲ್ಲ ಸಿಗ್ತದೆ. ಕೊನೆಗೆ ಇವರು ಅಮೃತವನ್ನು ಅಪೇಕ್ಷೆ ಮಾಡಿದ್ರಿಂದ ಕೊನೆಗೆ ಅಮೃತ ಸಿಗ್ತದೆ. ಇದು ನಮಗೆ ಸಂದೇಶ ಏನು ಅಂತ ಹೇಳಿದ್ರೆ, ಒಮ್ಮೆ ಸೋಲು ಬಂತು ಅಂತ ಹೇಳಿ ನಾವು ಧೃತಿಗೆಡಬಾರದು. ಭಗೀರಥನಂತೆ ಮರಳಿ ಯತ್ನ ಮಾಡುವಂತ, ಎಲ್ಲಿವರೆಗೆ ಯತ್ನ ಮಾಡುವಂತ ಹೇಳಿದ್ರೆ ಜಯ ಸಿಗುವಲ್ಲಿಯವರೆಗೆ ನೀನು ಪ್ರಯತ್ನವನ್ನು ಬಿಡಬೇಡ ಅಂತ ವಿಶೇಷವಾಗಿ ಈ ಅಮೃತವರ್ಧನದ ಒಂದು ಸಾರಾಂಶ. ಈ ಅಮೃತ ವಿಶೇಷವಾಗಿ ನಮಗೆ ಕ್ಷೀರಸಾಗರದಿಂದ ಸಿಕ್ಕಿದ್ದು ಇದೇ ವೈಕುಂಠ ಏಕಾದಶಿಯ ದಿವಸ. ಇನ್ನೊಂದು ಸಂದರ್ಭ ದ್ವಾಪರ ಯುಗದ ಮಹಾಭಾರತದ ಕಥೆ. ಅದರಲ್ಲಿ ಅರ್ಜುನನಿಗೆ ವೈರಾಗ್ಯ ಬರುವಂತದ್ದು, ಕುರುಕ್ಷೇತ್ರದಲ್ಲಿ ಶಸ್ತ್ರತ್ಯಾಗ ಮಾಡಿದಂತಹ ವಿಚಾರ ಎಲ್ಲವೂ ಕೂಡ ನಮಗೆ ಗೊತ್ತಿದೆ. ಆಗ ಅರ್ಜುನನಿಗೆ ಶ್ರೀಕೃಷ್ಣ ಪರಮಾತ್ಮ ಗೀತೋಪದೇಶವನ್ನು ಮಾಡಿದ. ಆ ಗೀತೋಪದೇಶ ಮಾಡಿದ ದಿವಸವೂ ಕೂಡ ಇದೆ ವೈಕುಂಠ ಏಕಾದಶಿ. ಈ ಪ್ರಕರಣದಲ್ಲಿ ನಮಗೆ ಇನ್ನೊಂದು ಪಾಠ ಅಂತ ಹೇಳಿದ್ರೆ, ಈಗ ಒಂದು ನಮ್ಮ ಕಲ್ಪನೆಗೆ ಬರ್ತದೆ, ಅರ್ಜುನ ಶಸ್ತ್ರತ್ಯಾಗ ಮಾಡಿದ. ನಮ್ಮ ಪ್ರಶ್ನೆ ಏನು ಅಂತ ಹೇಳಿದ್ರೆ, ಅರ್ಜುನ ಅಷ್ಟು ಅಜ್ಞಾನಿ,
ಅವನಿಗೆ ಅಜ್ಜಂದಿರ ಒಟ್ಟಿಗೆ ಅಣ್ಣ ತಮ್ಮಂದಿರ ಒಟ್ಟಿಗೆ ಯುದ್ಧ ಮಾಡಿ ಗುರುಗಳನ್ನು ಅಜ್ಜನನ್ನು ಕುಲಗುರುಗಳನ್ನೆಲ್ಲ ಕೃಪಾಚಾರ್ಯರನ್ನು ದ್ರೋಣಾಚಾರ್ಯರನ್ನು ಭೀಷ್ಮಾಚಾರ್ಯರನ್ನೆಲ್ಲ ಎದುರಿಸಬೇಕು ಅನ್ನುವಂತಹ ಜ್ಞಾನ ಮೊದಲಿಗಿರ್ಲಿಲ್ಲ, ಬುದ್ಧಿ ಇರ್ಲಿಲ್ಲ. ಮೊದಲು ಇತ್ತು. ಅದರ ಅರ್ಥ ಅರ್ಜುನ ಅಜ್ಞಾನಿ ಅಲ್ಲ, ಅವ ಸುಜ್ಞಾನಿ. ಹಾಗಾದ್ರೆ ಇದೆಲ್ಲ ಶ್ರೀಕೃಷ್ಣನ ಕಪಟ ನಾಟಕ. ಹಾಗಾದ್ರೆ ಇನ್ನೊಬ್ಬರ ಹೆಗಲ ಮೇಲೆ ಬಂದೂಕು ಇಟ್ಕೊಂಡು ತುಂಡು ಬಡಿಯುವುದು ಅಂತ ನಾವೊಂದು ಪ್ರಕರಣವನ್ನು ಆಲಿಸಿದ್ದೇವೆ. ಇದು ಕೂಡ ಹಾಗೆ ಶ್ರೀಕೃಷ್ಣ ಅರ್ಜುನನಿಗೆ ಗೀತೋಪದೇಶ ಮಾಡಿದ್ದು ಅಂತ ನಾವು ಹೇಳುವುದು. ಆದ್ರೆ ಅರ್ಜುನನ ಹೆಗಲು ಇಟ್ಟುಕೊಂಡು ಶ್ರೀಕೃಷ್ಣ ಪರಮಾತ್ಮ ಗೀತೋಪದೇಶ ಮಾಡಿದ್ದು ಯಾರಿಗೆ ಅಂತ ಹೇಳಿದ್ರೆ ನಮಗೆ ಗೀತೋಪದೇಶ ಮಾಡಿದ್ದು ಅರ್ಜುನನಿಗಲ್ಲ. ಅಷ್ಟು ಅಜ್ಞಾನಿ ಅಲ್ಲ ಅರ್ಜುನ. ಆಕಳನ್ನು ನಾವು ಹಾಲು ಕರೀತೇವೆ. ಹಾಲು ಕರೆಯುವಂತಹ ಸಂದರ್ಭದಲ್ಲಿ ನಮ್ಮ ಅಪೇಕ್ಷೆ ಏನು ಅಂತ ಹೇಳಿದ್ರೆ ನಮಗೆ ಹಾಲು ಬೇಕು. ನಮ್ಗೆ ಹಾಲು ಬೇಕು ಅಂತ ಹೇಳಿದ್ರೆ ಅದರ ಅರ್ಥ ದನ ಹಾಲು ಕೊಡುವುದು ಅಂತ ಲೆಕ್ಕ. ಪೆದ್ದ ಪೇರು ಕುರ್ತಿಜಿ, ಪೆದ್ದ ಪೇರು ಕುರುಂಡು, ಇದೆಲ್ಲ ವಾಕ್ಯವನ್ನು ನಾವು ಹೇಳುತ್ತೇವೆ. ಇವತ್ತು ದನ ಹಾಲು ಕೊಡ್ಲಿಲ್ಲ, ಇವತ್ತು ದನ ಹಾಲು ಕೊಟ್ಟಿತು, ಏನು ಕೈಯಲ್ಲಿ ಹಾಲು ಕೊಟ್ಟದ ದನ. ಹಾಗಾದ್ರೆ ಅದರ ಅರ್ಥ ಏನು ಅಂತ ಹೇಳಿದ್ರೆ ಕೆಚ್ಚಲಿಗೆ ನೀರು ಹಾಕಿ ಸೀದಾ ಎಳೆಯುವಾಗ ಹಾಲು ಬರುವುದಿಲ್ಲ. ಹಾಗಾದ್ರೆ ದನ ಹಾಲು ಕೊಡುವುದು ಅಂತ ಹೇಳಿದ್ರೆ ಅದಕ್ಕೆ ಇಚ್ಛಾಶಕ್ತಿ ಬೇಕು, ಅದಕ್ಕೆ ಮನಸ್ಸು ಬೇಕು, ಹಾಲು ಕೊಡಬೇಕು ಅಂದ್ರೆ ತನ್ನ ಕೆಚ್ಚಲಿನ ಮೂಲಕ ಹಾಲನ್ನು ರಿಲೀಸ್ ಮಾಡುವುದು ಅಂತ ಲೆಕ್ಕ. ಹಾಗಾದ್ರೆ ಅದು ಯಾರ್ಯಾರಿಗೆ ಹಾಲನ್ನು ಕೊಡುವುದಿಲ್ಲ. ಮನುಷ್ಯ ಬುದ್ಧಿವಂತ ಏನ್ ಮಾಡಿದ ಅಂತ ಹೇಳಿದ್ರೆ ಅದರ ಮಗುವನ್ನು ತಂದ, ಕರುವನ್ನು ತಂದ. ಆ ಕರುವನ್ನು ಕೆಚ್ಚಲಿನ ಹತ್ರ ಬಿಟ್ಟ. ಆ ಮಗು ಕರು ಹಾಲನ್ನು ಕುಡಿಯಿತು. ಈ ದನ ತಾಯಿ ದನ ಬಾರೆ ಕಣ್ಣಿನಲ್ಲಿ ನೋಡಿತು. ನೋಡುವಾಗ ತನ್ನ ಮಗು ಅಂತ ಹೇಳಿ ತನ್ನ ಕೆಚ್ಚಲಿನಿಂದ ಹಾಲನ್ನು ಕೊಟ್ಟಿದ್ದನು. ಮನುಷ್ಯ ಇನ್ನೂ ಬುದ್ಧಿವಂತ. ಹಾಲು ಬರ್ತಾ ಉಂಟು ಅಂತ ಗೊತ್ತಾಗುವುದು ಹೇಗೆ ಅಂತ ಹೇಳಿದ್ರೆ ಕರುವಿನ ಬಾಯಲ್ಲಿ ನೊರೆ ಬರ್ತದೆ. ಮನುಷ್ಯ ಆ ತಾಯಿ ದನದ ಮುಂದೆ ಬೈಹುಲ್ಲನ್ನು ಹಾಕಿದ. ಆ ಬೈಹುಲ್ಲು ತಿಂದ ತನ್ನ ಮಗುವಿಗೆ ಹಾಲು ಕೊಡ್ತಾ ಉಂಟು ದನ. ಮನುಷ್ಯ ಏನು ಮಾಡಿದ? ಕರುವನ್ನು ಎಳೆದ. ಎಳೀರಿ, ಪಾಪ ಅದು ಬಿಡುವುದಿಲ್ಲ ಕೆಚ್ಚಲನ್ನು. ಕುತ್ತಿಗೆ ಕೈ ಹಾಕಿ ಹಗ್ಗವನ್ನು ಎಳೆದು ಕರುವನ್ನು ಎಳೆದು ಇನ್ನೊಂದು ಕಂಬಕ್ಕೆ ಕಟ್ಟಿದ. ಕೆಳಗೆ ಬಾಲ್ದಿಯನ್ನು ಇಟ್ಟ. ಹಾಲನ್ನು ಕರೀಲಿಕ್ಕೆ ಪ್ರಾರಂಭ ಮಾಡಿದ. ಬಂತು ಹಾಲು. ಬಾಲ್ದಿ ತುಂಬಾ ಹಾಲನ್ನು ಕರೆದ. ಇನ್ನೂ ಕೂಡ ಹಾಲನ್ನು ಕರೆದ. ತನ್ನ ಸ್ವಾರ್ಥಕ್ಕೆ ಉಪಯೋಗ ಮಾಡಿದ. ಹಾಗಾದ್ರೆ ತಾಯಿಗೆ ಒಂದೇ ಮನಸ್ಸಲ್ಲಿ ನಾನು ನನ್ನ ಮಗುವಿಗೆ ಹಾಲು ಕೊಡುತ್ತೇನೆ ಅಂತ. ಹಾಗಾದ್ರೆ ಹಾಲನ್ನು ಪಡೆದದ್ದು ಮಾನವ. ಹಾಗಾದ್ರೆ ಇಂತಹ ಸಂದರ್ಭದಲ್ಲಿ ಈ ಇಡೀ ಪ್ರಕರಣವನ್ನು ನಾವು ಒಟ್ಟು ಮಾಡಿ ಹೇಳುವುದಾದ್ರೆ ಶ್ರೀಕೃಷ್ಣ ಅಂತ ಹೇಳಿದ್ರೆ ಅವ ದೌಗ್ಧ ಗೋಪಾಲ, ಹಾಲನ್ನು ಕರೆಯುವವರು. ದನ ಯಾವುದು ಅಂತ ಹೇಳಿದ್ರೆ ಇಡೀ ಮಹಾಭಾರತ. ಅದರಲ್ಲಿ ಹಾಲು ಯಾವುದು ಅಂತ ಹೇಳಿದ್ರೆ ಭಗವದ್ಗೀತೆ ಅನ್ನುವಂತಹ ಅಮೃತ. ಹಾಗಾದ್ರೆ ಅದಕ್ಕೊಂದು ಹಾಲು ಕರೀಲಿಕ್ಕೊಂದು ಕರು ಬೇಡವಾ? ಆ ಕರುವೇ ಈ ಅರ್ಜುನ. ಹಾಗಾದ್ರೆ ಅರ್ಜುನನನ್ನು ನೆಪ ಮಾಡಿಕೊಂಡು ಹಾಲನ್ನು ಕರೆದು ಭಗವದ್ಗೀತೆ ಅನ್ನುವಂತಹ ಒಂದು ಒಳ್ಳೆ ರೀತಿಯಾದಂತಹ ಅಮೃತವನ್ನು ಜಗತ್ತಿಗೆ ಕೊಟ್ಟವ ಶ್ರೀಕೃಷ್ಣ ಪರಮಾತ್ಮ. ಆ ಭಗವದ್ಗೀತೆ ಉತ್ಪತ್ತಿಯಾದಂತಹ ಅರ್ಜುನನಿಗೆ ಹೇಳಿದಂತಹ ದಿವಸವೇ ವೈಕುಂಠ ಏಕಾದಶಿ. ಆದ್ರಿಂದ ಇವತ್ತು ಜಯ ವಿಜಯರು ಯಾರನ್ನು ತಡೆಯುವುದಿಲ್ಲ. ಯಮಧರ್ಮರಾಜನ ಒಂದು ಲೆಕ್ಕಾಚಾರದಿಂದ, ಚಿತ್ರಗುಪ್ತನ ವ್ಯವಸ್ಥೆಯಿಂದ ಯಾವ ವ್ಯಕ್ತಿಗಳಿಗೆ ಪುಣ್ಯದ ಅಂಶ ಜಾಸ್ತಿ ಇದೆಯೋ ಆ ವ್ಯಕ್ತಿಗಳಿಗೆ ನೇರವಾಗಿ ವೈಕುಂಠಕ್ಕೆ ಪ್ರವೇಶ. ಹಾಗಾದ್ರೆ ಅಂತಹ ಸಂದರ್ಭದಲ್ಲಿ ವೈಕುಂಠದ ಬಾಗಿಲು ಇವತ್ತು ಇಡೀ ದಿವಸ ಮತ್ತೆ ನಾಳೆ ದಿವಸ ತೆರೆದಿರ್ತದೆ. ಅದು ಬಂದಾಗ್ಲಿಕ್ಕಿಲ್ಲ. ಸ್ಪ್ರಿಂಗಿನ ಕೆಲವೆಲ್ಲ ದ್ವಾರ ಇರ್ತದೆ, ನಾವು ದೂಡಿಕೊಂಡು ಹೋಗುವಂತದ್ದು. ಹಾಕ್ಲಿಕ್ಕಿಲ್ಲ, ಸ್ಪ್ರಿಂಗಿನ ಮುಖಾಂತರ ತನ್ನಿಂದ ತಾನೇ ಅದು ಕ್ಲೋಸ್ ಆಗ್ತದೆ. ಇವತ್ತು ಅದು ಕ್ಲೋಸ್ ಆಗ್ಲಿಕ್ಕಿಲ್ಲ, ಕೆಳಗೆ ಒಂದು ಕೀಲು ಹಾಕಿದ್ದಾರೆ, ಕ್ಲೋಸ್ ಆಗಲ್ಲ. ಅಂತಹ ಪುಣ್ಯದ ದಿವಸ ಇವತ್ತು ವೈಕುಂಠ ಏಕಾದಶಿ. ಅಂತಹ ಸಂದರ್ಭದಲ್ಲಿ ಉಪವಾಸದ ಬಗ್ಗೆ ಗುರುಗಳು ಹೇಳಿದ್ರು. ನೊಬೆಲ್ ಪ್ರಶಸ್ತಿ ಪುರಸ್ಕೃತರಾದಂತಹ ಒಬ್ಬ ವಿಜ್ಞಾನಿ ಅವ ಹೇಳ್ತಾನೆ, ವಿಶೇಷವಾಗಿ ಅವನಿಗೆ ನೊಬೆಲ್ ಪ್ರಶಸ್ತಿ ಯಾಕೆ ಸಿಕ್ಕಿದ್ದು ಅಂತ ಪತ್ರಕರ್ತರು ಕೇಳುವಾಗ ಅವ ಹೇಳ್ತಾನೆ, ಮಹಾಭಾರತದಿಂದ ಭಗವದ್ಗೀತೆಯಿಂದ ನಾನು ಆ ಸಾರವನ್ನು ತಕ್ಕೊಂಡೆ ಅಂತ ಹೇಳ್ತಾನೆ. ಹಾಗಾದ್ರೆ ಏನು ವಿಚಾರ ಅಂತ ಹೇಳಿದ್ರೆ ಯಾವ ಸಂದರ್ಭದಲ್ಲಿ ಏನು ಆಹಾರ ತಿನ್ಬೇಕು ಅನ್ನುವಂಥದ್ದು ಕೂಡ
ಆ ಮಹಾಭಾರತದ ಭಗವದ್ಗೀತೆಯಲ್ಲಿ ಇದೆ. ವರ್ಷಕ್ಕೆ 25 ದಿವಸ ಉಪವಾಸ ಮಾಡಿ, ಆ ಉಪವಾಸ ಮಾಡಿದ ಸಂದರ್ಭದಲ್ಲಿ ದೇಹದಲ್ಲಿ ರೆಸಿಸ್ಟೆನ್ಸ್ ಪವರ್, ರೋಗ ನಿರೋಧಕ ಶಕ್ತಿ ಉತ್ಪತ್ತಿ ಆಗ್ತದೆ ಅಂತ ಆ ಭಗವದ್ಗೀತೆ ಸಾಕ್ತದೆ. 25 ದಿವಸ ಉಪವಾಸ ಅಂತ ಹೇಳಿದ್ರೆ ತಿಂಗಳಿನ ಒಮ್ಮೆಲೆ 25 ಒಟ್ಟಿಗೆ ಉಪವಾಸ ಮಾಡುವುದಲ್ಲ. ಒಮ್ಮೆಲೆ 25 ದಿವಸ ಉಪವಾಸ ಮಾಡಿದ್ರೆ 26ನೇ ದಿವಸ ಹೊತ್ತುಕೊಂಡು ಹೋಗ್ಬೇಕಾಗ್ತದೆ. ಅದಕ್ಕೆ ನಿಯಮಿತವಾಗಿ ಮಾಡಬೇಕು ಅಂತ ಹೇಳ್ತಾರೆ, ಯೂನಿಫಾರ್ಮಿಟಿ ಅಂತ ಹೇಳ್ತಾರೆ. ಏನು ಹಾಗಾದ್ರೆ ಒಂದು ತಿಂಗಳಿಗೆ 2 ಏಕಾದಶಿ ಬರ್ತದೆ. ಆ 2 ಏಕಾದಶಿ ಉಪವಾಸ ಮಾಡಬೇಕು. ಒಂದು ವರ್ಷಕ್ಕೆ 24 ಏಕಾದಶಿ ಬರ್ತದೆ. ಹಾಗಾದ್ರೆ ಒಂದು ಏಕಾದಶಿ ಕೃಷ್ಣ ಜನ್ಮಾಷ್ಟಮಿಯ ದಿವಸ, ಅದು ಏಕಾದಶಿ ಅಲ್ಲ, ಅಷ್ಟಮಿ. ಆದ್ರೂ ನಾವು ಉಪವಾಸ ಇರಬೇಕು. ಆದ್ರಿಂದ 14 ದಿವಸ ಆಹಾರ, 1 ದಿವಸ ಉಪವಾಸ, 14 ದಿವಸ ಆಹಾರ, 1 ದಿವಸ ಉಪವಾಸ. ಹೀಗೆ ಒಂದು ವರ್ಷ ಪರ್ಯಂತ ಮಾಡಿದಾಗ 24 ಉಪವಾಸ ಆಗ್ತದೆ. ಜನ್ಮಾಷ್ಟಮಿಗೆ 1 ದಿವಸ ಸೇರಿ 25 ದಿವಸ ಉಪವಾಸ ಆಗ್ತದೆ. ಈ ಉಪವಾಸ ಅನ್ನುವಂಥದ್ದು ನಮ್ಮ ದೇಹದಲ್ಲಿ ಆಹಾರ ನಾವು ಯಾಕೆ ಕೊಡ್ತೇವೆ ಅಂತ ಹೇಳಿದ್ರೆ ಅದು ಪಚನ ಆಗ್ತಾ ಇರ್ತದೆ. ಪಚನ ಆಗ್ತಾ ಇರುವಂತಹ ಸಂದರ್ಭದಲ್ಲಿ ಅದಕ್ಕೆ ನಾವು ಪುರುಷೋತ್ತನ್ನು ಕೊಡಬೇಕು. ನಾವೇನು ಮಾಡ್ತೇವೆ, ಒಂದು ಆಹಾರ ತಿಂತೇವೆ, ಅದು ಅದರ ಜೀರ್ಣಕ್ರಿಯೆಯಲ್ಲಿ ತೊಡಗಿರುವಾಗ ಇನ್ನೊಂದು ಸೇಬು ತಿಂತೇವೆ. ಅದು ಮೊದಲಿನ ಕ್ರಿಯೆಯನ್ನು ಬಿಡ್ತದೆ, ಸೇಬನ್ನು ಜೀರ್ಣ ಮಾಡಲಿಕ್ಕೆ ನೋಡ್ತದೆ. ಅದು ಸಂಪೂರ್ಣ ಆಗ್ಲಿಲ್ಲ, ಇನ್ನೊಂದು ಬಾಳೆಹಣ್ಣು ತಿಂತೇವೆ, ಅದು ಸೇಬನ್ನು ಬಿಡ್ತದೆ, ಬಾಳೆಹಣ್ಣನ್ನು ಜೀರ್ಣ ಮಾಡಲಿಕ್ಕೆ ನೋಡ್ತದೆ. ಈ ಒಂದು ಗೊಂದಲದಲ್ಲಿ ನಮ್ಮ ಆರೋಗ್ಯ ಕೆಡ್ತದೆ. ಒಂದು ವೃತ್ತವನ್ನು 4 ಭಾಗ ಮಾಡಿದ್ರೆ ಅದರಲ್ಲಿ 2 ಭಾಗ ಘನ ಆಹಾರ, 1 ಭಾಗ ನೀರು, 1 ಭಾಗ ಖಾಲಿ ಬಿಡಬೇಕು. ಯಾಕೆ ಅಂತ ಹೇಳಿದ್ರೆ ಗಾಳಿ ಸಂಚಾರ. ಇದನ್ನೆಲ್ಲ ಭಗವದ್ಗೀತೆಯಲ್ಲಿ ಹೇಳಿದ್ದಾರೆ. ಆದ್ರಿಂದ ಅಂತಹ ಉಪವಾಸ ಇಟ್ಟುಕೊಂಡು ನಾವು ವ್ಯವಸ್ಥೆ ಮಾಡಿದ್ರೆ ಅರ್ಬುದ ರೋಗ ಅಂದ್ರೆ ಒಂದು ಕ್ಯಾನ್ಸರ್ ಅನ್ನು ಕೂಡ ಗುಣಪಡಿಸುವಂತಹ ರೋಗ ನಿರೋಧಕ ಶಕ್ತಿ ದೇಹದಲ್ಲಿ ಆಗ್ತದೆ ಅಂತ ಆ ಭಗವದ್ಗೀತೆ ಹೇಳುವಂತಹ ಮಾತು. ಆ ಶರಶಯ್ಯಲ್ಲಿ ಮಲಗುವಂತಹ ಸಂದರ್ಭದಲ್ಲಿ ಪ್ರಾರಬ್ಧ ಕರ್ಮ ಯಾರನ್ನೂ ಬಿಡ್ಲಿಲ್ಲ. ಭೀಷ್ಮಾಚಾರ್ಯರು ಅವರ ಇಚ್ಛಾಮರಣಿ, ನಾಳೆ ಸಾಯ್ಬೇಕು ಅಂತ ಹೇಳಿದ್ರೆ ಸಾಯ್ಲಿಕ್ಕೆ ಆಗ್ತದೆ ಅವರಿಗೆ. ಶಂತನು ತನ್ನ ತಂದೆ ಕೊಟ್ಟಂತಹ ಸತ್ಯವತಿ ಮತ್ತೆ ಶಂತನು ಕೊಟ್ಟಂತಹ ವರದಾನ ಇಚ್ಛಾಮರಣಿ ಅಂತ. ಹಾಗಾದ್ರೆ ಅರ್ಜುನ ಬಿಟ್ಟಂತಹ ಬಾಣದಿಂದ ಶರಶೈಯಲ್ಲಿ ರಕ್ತವನ್ನು ಒಡ್ಡಿಕೊಂಡು ಅಷ್ಟು ನೋವು ತಿಂದುಕೊಂಡು ಅವನಿಗೆ ಬದುಕಬೇಕಿತ್ತ. ನೋವು ತಿಂದ ಕೂಡಲೇ ನಾನು ಸಾಯಿ ಅಂತ ಅವನಿಗೆ ಇಚ್ಛೆ ಆಗಬಹುದಿತ್ತಲ್ಲ, ಇಚ್ಛೆ ಆಗ್ಲಿಲ್ಲ. ಯಾಕೆ ಅಂತ ಹೇಳಿದ್ರೆ ಪ್ರಾರಬ್ಧ ಕರ್ಮ ಅವನನ್ನು ಬಿಡಲಿಲ್ಲ. ಹಿಂದಿನ ಜನ್ಮದಲ್ಲಿ ಜೀವ ನಾಮಕ ವಸು ಅವನು. ಅಂತಹ ವಸು ಕಾಮಧೇನುವಿಗೆ ಒಂದು ದರ್ಬೆಯಲ್ಲಿ ಒಂದು ತುದಿಯಲ್ಲಿ ತಾಗಿಸಿತು. ಅದರ ಪ್ರಾರಬ್ಧ ಕರ್ಮದ ಅನುಸಾರವಾಗಿ ದರ್ಬೆಯ ತುದಿಯಿಂದ ಕಾಮಧೇನು ದನಕ್ಕೆ ಆದ ನೋವಿನ ಪ್ರಾರಬ್ಧ ಕರ್ಮವನ್ನು ದ್ವಾಪರ ಯುಗದಲ್ಲಿ ಅರ್ಜುನನ ಬಾಣದ ಮುಖಾಂತರ ಅನುಭವಿಸಿದ. ಅಂತಹ ಭೀಷ್ಮಾಚಾರ್ಯರು ಶರಶೈಯಲ್ಲಿ ಮಲಗಿದ್ದಾಗ ಶ್ರೀಕೃಷ್ಣ ಹೇಳುತ್ತಾರೆ, ಜ್ಞಾನದ ದಾರಿ ಇಳಿತಾ ಉಂಟು, ನಾಳೆ ನಷ್ಟ ಆಗುವುದಕ್ಕಿಂತ ಮುಂಚೆ ಎಷ್ಟು ಸಂಗ್ರಹ ಮಾಡ್ಲಿಕ್ಕೆ ಆಗ್ತದೆ ಅಷ್ಟನ್ನು ಮಾಡಿಕೊಂಡು ಬನ್ನಿ ಎಂದು ಹೇಳುವಾಗ ಆ ಕೌರವ ಪಾಂಡವರು ವಿಶೇಷವಾಗಿ ಕೃಷ್ಣನೊಂದಿಗೆ ಬಂದಾಗ ಆ ಭೀಷ್ಮಾಚಾರ್ಯರು ಕೃಷ್ಣನನ್ನು ನೋಡಿ ಮಾಡಿದಂತಹ ಗುಣಗಾನವೇ ವಿಷ್ಣು ಸಹಸ್ರನಾಮ. ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡಿದ್ರೆ ನೇರವಾಗಿ ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ವಿಷಯ. ಆದ್ರಿಂದ 108 ಬಾರಿ ಅಧೋಕ್ಷಜಾಯ ನಮಃ ಅಂತ ಹೇಳಿದ್ರೆ ಅವ ಅಧೋದ್ವಾರದಿಂದ ಬಂದವ. ಆದ್ರಿಂದ ಅಂತಹ ಅಧೋಕ್ಷಜ ಅಂತ ಹೇಳಿದ್ರೆ ಅಧೋದ್ವಾರದಿಂದ ಏನೆಲ್ಲ ಸಮಸ್ಯೆ ಆಗ್ತದೆ, ಮೂಲವ್ಯಾಧಿಗಳು ಇತ್ಯಾದಿಗಳು ಅದೆಲ್ಲ ಪರಿಹಾರ ಆಗ್ತದೆ. ಸಹಸ್ರಾಕ್ಷಾಯ ನಮಃ ಅಂತ ಹೇಳಿದಾಗ ಕಣ್ಣಿನ ದೋಷಗಳು ಪರಿಹಾರ ಆಗ್ತದೆ. ದಾಮೋದರ ಅಂತ ಹೇಳುವಾಗ ಉದರ ಬೇನೆ ಪರಿಹಾರ ಆಗ್ತದೆ. ಇಂಥದ್ದೆಲ್ಲ ಮರ್ಮ ವಿಷ್ಣು ಸಹಸ್ರನಾಮದಲ್ಲಿ ಉಂಟು. ಆದ್ರಿಂದ ಈ ಎಲ್ಲ ವ್ಯವಸ್ಥೆಯಿಂದ ವೈಕುಂಠ ಏಕಾದಶಿ ಮತ್ತೆ ಮುಕ್ಕೋಟಿ ದ್ವಾದಶಿ ಅತ್ಯಂತ ನಮಗೆ ಪುಣ್ಯವನ್ನು ಸಂಪಾದನೆ ಮಾಡಲಿಕ್ಕೆ ಇರುವಂತಹ ಸುಯೋಗವನ್ನು ಭಗವಂತ ಮಾಡಿದ್ದಾನೆ. ಪುರಾಣದ ವಿಷಯ ಬರುವಾಗ ನಾನು ಇಷ್ಟನ್ನೆಲ್ಲ ಮಾತಾಡಿದೆ. 18 ಪುರಾಣ ಎಲ್ಲರಿಗೂ ಗೊತ್ತಿರುವಂತದ್ದು. ಕ್ಷೇತ್ರ ಪುರಾಣ ಅಂತ ಉಂಟು. ಪ್ರತಿಯೊಂದು ದೇವಸ್ಥಾನಕ್ಕೆ ಅಲ್ಲಿಯ ಸ್ಥಳ ಪುರಾಣ ಅಂತ ಉಂಟು. ಜಯರಾಮ್ ಭಟ್ರು ಎಲ್ಲ ವಿಷಯವನ್ನು ಕ್ಷೇತ್ರದ ಬಗ್ಗೆ ಹೇಳುತ್ತಾರೆ. ಆದ್ರೆ ನಾವು ಕದ್ರಿಯಿಂದ ಬಂದದ್ರಿಂದ ಈ ಕ್ಷೇತ್ರಕ್ಕೂ ಕದ್ರಿಗೂ ಇರುವಂತಹ ನಂಟನ್ನು ಹೇಳಿ ನನ್ನ ಮಾತಿಗೆ ಕೃಷ್ಣಾರ್ಪಣೆ ಹೇಳುತ್ತೇನೆ. ವಿಶೇಷವಾಗಿ ಮಂಜುನಾಥ ದೇವರು ಸಾವಿರ ಸೀಮೆಯ ಒಡೆಯ. ವಿಶೇಷವಾಗಿ ಡೊಂಗರಕೇರಿಯ ವೆಂಕಟರಮಣ ದೇವಸ್ಥಾನ. ಪರಶುರಾಮ ದೇವರಿಗೆ ಒಂದೇ ಲಿಂಗದಲ್ಲಿ 3 ದೇವರು ಉತ್ಪತ್ತಿಯಾದಂತಹ ಜಾಗ ಇದ್ರೆ ಅದು ಕದ್ರಿ. ಚಕ್ರಂ ಕಮಂಡಲು ಮತಾವಯವೋದ ಮುದ್ರಂ ವಿಭ್ರಾಣ ಮುದ್ರವಶಂ ರಸಗೋಪ ಸಂಸ್ಥಂ ಬ್ರಹ್ಮಾಚ್ಯುತೇಶ್ವರ ತನು ಸುರಸಿದ್ಧ ವಂದ್ಯಂ
ರಾಮ ಪ್ರಪೂಜಿತ ವಿಭೋ ಭಜ ಮಂಜುನಾಥಂ ಅನ್ನುವಂತಹ ಮಂಜುನಾಥನ ಸ್ತೋತ್ರ. ರಾಮ ಅಂತ ಹೇಳಿದ್ರೆ ಪರಶುರಾಮ, ಪ್ರಪೂಜಿತ ಅಂತ ಹೇಳಿದ್ರೆ, ಪೂಜಿತ ಅಂತ ಹೇಳಿದ್ರೆ ನಾವು ಸಹ ಪೂಜೆ ಮಾಡ್ತೇವೆ. ಪ್ರಪೂಜಿತ ಅಂತ ಹೇಳಿದ್ರೆ ಅಂತ ಹೇಳಿದ್ರೆ ಮೊದಲಿಗೆ ವೆರಿ ಫಸ್ಟ್ ಅಂತ ಲೆಕ್ಕ. ಹಾಗಾದ್ರೆ ರಾಮ ಪ್ರಪೂಜಿತ ವಿಭು ಅಂತ ಹೇಳಿದ್ರೆ ಮಂಜುನಾಥನನ್ನು ಮೊದಲಿಗೆ ಪೂಜೆ ಮಾಡಿದ ಪರಶುರಾಮ, ನಂತರ ನವನಾಥರೆಲ್ಲ ಬಂದರು. ಅದೆಲ್ಲ ಗೊತ್ತುಂಟು ಎಲ್ಲರಿಗೆ. ಅಂತಹ ಮಂಜುನಾಥನ ಆ ಲಿಂಗದಲ್ಲಿ 3 ದೇವರ ಅಂಶ ಉಂಟು. ಬ್ರಹ್ಮಾಚ್ಯುತೇಶ್ವರ ತನು ಸುರ ಸಿದ್ಧವಂತ್ಯನು. ಹಾಗಾದ್ರೆ ಇದು ಸಾಕ್ಷಿ ಅಂತ ಹೇಳಿದ್ರೆ ಆ ಮಂಜುನಾಥನ ಸನ್ನಿಧಾನಕ್ಕೆ ಅನೇಕ ದೇವರುಗಳು ಬರ್ತಾರೆ. ಮಂಗಳಾದೇವಿಗೆ ಹೇಳಿಕೆ ಕೊಡ್ಲಿಕ್ಕೆ ಅರಸರು, ಭಗವತಿಯ ಭೇಟಿ ಇತ್ತು, ಬೇರೆ ಬೇರೆ ದೈವ ದೇವರ ಭೇಟಿ ಇತ್ತು. ವಿಶ್ವಕರ್ಮರ ಕಾಳಿಕಾ ವಿನಾಯಕ ದೇವರು ಅಲ್ಲಿಗೆ ಜಳಕಕ್ಕೆ ಬರ್ತಾರೆ. ಇನ್ನೊಂದು ಸನ್ನಿಧಾನ ಡೊಂಗರಕೇರಿಯ ವೆಂಕಟರಮಣ ದೇವಸ್ಥಾನ. ಹಾಗಾದ್ರೆ ಈ ದೇವಸ್ಥಾನದ ಜಾತ್ರಾ ಮಹೋತ್ಸವದ ಸಂದರ್ಭದಲ್ಲಿ ಎಲ್ಲ ಕ್ಷೇತ್ರದಲ್ಲಿ ಇರುವ ಹಾಗೆ ಅವಭೃತ ಸ್ನಾನ, ಮಂಗಲ ಸ್ನಾನ ಅಂತ ಉಂಟು. ಹಾಗಾದ್ರೆ ಇಂತಹ ಮಂಗಲ ಸ್ನಾನಕ್ಕೆ ವೆಂಕಟರಮಣ ಬರುವುದು ಮಂಜುನಾಥನ ಸನ್ನಿಧಾನಕ್ಕೆ. ಹಾಗಾದ್ರೆ ವಿಶೇಷವಾಗಿ ಪುಷ್ಪಯಾಗ ಮಾಡಿದಂತಹ ಈ ಆಡಳಿತ ಮಂಡಳಿ ಒಳ್ಳೆ ರೀತಿಯಾದಂತಹ ಆಡಳಿತ ವ್ಯವಸ್ಥೆಯನ್ನು ಹೊಂದಿದೆ. ಡೊಂಗರಕೇರಿ ವೆಂಕಟರಮಣನ ಸನ್ನಿಧಾನದಲ್ಲಿ ಯಾವುದಕ್ಕೂ ಕೊರತೆ ಇಲ್ಲ. ಬೆಳ್ಳಿ ಬಂಗಾರದ ರಾಶಿ ಉಂಟು. ವೆಂಕಟರಮಣ ದೇವಸ್ಥಾನ ಅಂತ ಹೇಳಿದ್ರೆ ಆ ಸಂಪತ್ಭರಿತವಾದಂತಹ ಕ್ಷೇತ್ರ ಅಂತ ಲೆಕ್ಕ. ಅಂತಹ ಈ ಕ್ಷೇತ್ರದಲ್ಲಿ ಕೆರೆಯನ್ನು ಮಾಡಲಿಕ್ಕೆ ಏನು ಆಗುದಿಲ್ಲ ಅಂತ ಅಲ್ಲ, ಆದ್ರೆ ಅವರು ಸ್ವಂತ ನಿರ್ಧಾರ ಮಾಡಲಿಲ್ಲ. ಪರಮಾತ್ಮನಲ್ಲಿ ಕೇಳುವ ಅಂತ ಒಂದು ಪ್ರಶ್ನೆಯಲ್ಲಿ ನೋಡುವಾಗ ಆ ವೆಂಕಟರಮಣ ದೇವರು ಹೇಳಿದಂತಹ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಹೇಳಿದಂತಹ ಮಾತು, ನೀವು ಎಷ್ಟು ಸಹ ಬಾವಿ ತೋಡಿ, ಎಷ್ಟು ಸಹ ಕೆರೆ ಮಾಡಿ, ನಿಮಗೆ ಬೇಕಾದ್ರೆ ಉಪಯೋಗ ಮಾಡಿ, ನನ್ನ ಅಭ್ಯಂತರ ಇಲ್ಲ. ಆದ್ರೆ ನನಗೆ ಮಂಗಲ ಸ್ನಾನಕ್ಕೆ ಹೋಗ್ಬೇಕಾದ್ರೆ ಲಾಲಕ್ಕಿಯನ್ನು ಹೊತ್ತುಕೊಂಡು ಆ ಮಂಜುನಾಥನ ಸನ್ನಿಧಾನಕ್ಕೆ ನೀವು ನನ್ನನ್ನು ಕರ್ಕೊಂಡು ಹೋಗ್ಬೇಕು ಅಂತ ಜ್ಯೋತಿಷ್ಯ ಶಾಸ್ತ್ರದ ಮುಖಾಂತರವಾಗಿ ಹೇಳಿದಂತಹ ಮಾತು. ಅದರಿಂದ ಆ ಮಂಜುನಾಥನಿಗೂ ವೆಂಕಟರಮಣ ದೇವರಿಗೂ ಇರುವಂತಹ ಅವಿನಾಭಾವ ಸಂಬಂಧ ಈ ವಿಷಯದಲ್ಲಿ ನಾವು ಸ್ಪಷ್ಟವಾಗಿ ಹೇಳಬಲ್ಲೆವು. ಆದ್ರಿಂದ ವಿಶೇಷವಾಗಿ ವೈಭವ, ಸ್ತುತಿ ಸಂಸ್ಕೃತ ವೈಭವ ಅಂತ ವೈಭವದಲ್ಲೂ ಕೂಡ ಜೀವನ ಉಂಟು. ಇಷ್ಟು ಚಂದದ ವ್ಯವಸ್ಥೆ ಮಾಡಬೇಕಾದ್ರೆ ವಿಶೇಷವಾಗಿ ಎಷ್ಟು ಕಷ್ಟ ಉಂಟು, ಅದರ ಹಿಂದೆ ಎಷ್ಟು ಪರಿಶ್ರಮ ಉಂಟು. ಪ್ರಧಾನ ಅರ್ಚಕರ ತಪಶಕ್ತಿಯಲ್ಲಿ ಉಂಟು, ಮಂತ್ರಿಗಳ ಸಂಕಲ್ಪ ಅಲ್ಲಿ ಉಂಟು, ಗುರುಗಳ ಆಶೀರ್ವಾದ ಉಂಟು, ಆಡಳಿತ ಮಂಡಳಿಯ ಇಚ್ಛಾಶಕ್ತಿ ಉಂಟು, ಭಗವದ್ ಭಕ್ತರ ಸಹಾಯ ಉಂಟು. ಹಾಗಾದ್ರೆ ಅಂತಹ ಸಂದರ್ಭದಲ್ಲಿ ಈ ವೈಭವದಲ್ಲಿ ಎಷ್ಟು ಜನರಿಗೆ ಅನ್ನ, ಎಷ್ಟು ಹಕ್ಕಿಗಳಿಗೆ ಆಹಾರ, ಎಷ್ಟು ಪ್ರಾಣಿಗಳಿಗೆ ಆಹಾರ, ಎಷ್ಟು ವೈದಿಕರಿಗೆ ವ್ಯವಸ್ಥೆ, ಎಷ್ಟು ಆ ವಾದ್ಯ ವೃಂದದವರಿಗೆ, ಎಷ್ಟು ಸಂಗೀತಗಾರರಿಗೆ ಒಂದು ವ್ಯವಸ್ಥೆ. ಹಾಗಾದ್ರೆ ವೈಭವ ಅಂತ ಹೇಳಿದ್ರೆ ಭಗವಂತ ಪ್ರೀತಿಯಾಗುವುದು ಎಲ್ಲಿ ಅಂತ ಹೇಳಿದ್ರೆ ಅವನಿಗೆ ಮಾತ್ರ ನೈವೇದ್ಯ ಕೊಟ್ಟದ್ರಿಂದ ಪ್ರೀತಿ ಅಲ್ಲ, ಎಲ್ಲ ಸಮಷ್ಟಿಯಾಗಿ ಹಂಚಿ ತಿಂದರೆ ಹಸಿವಿಲ್ಲ ಅನ್ನುವಂತ ಹೇಳುವ ಹಾಗೆ ವಿಶೇಷವಾಗಿ ಎಲ್ಲರಿಗೂ ಅವ ಕೊಡ್ತಾರೆ ಅನ್ನುವಂಥದ್ರಲ್ಲಿ ವೈಭವ ಅನ್ನುವಂತಹ ಸಂಗತಿಯಲ್ಲಿ ಇರುವಂತಹ ಗುಟ್ಟು. ಕೊನೆಯ ಒಂದು ಮಾತನ್ನು ಹೇಳಿ ನಾನು ವಿರಾಮ ಮಾಡ್ತೇನೆ. ಅರ್ಚಕರು ಜಯರಾಮ ಭಟ್ರು ನಮಗೆ ಒಳ್ಳೆ ಆತ್ಮೀಯತೆಯಿಂದ ಇದ್ದಾರೆ. ಅವರು ಪ್ರತಿನಿತ್ಯವೂ ಕೂಡ ಮಂಜುನಾಥನ ಸನ್ನಿಧಾನಕ್ಕೆ ಬಂದು ಆಶೀರ್ವಾದವನ್ನು ತಗೊಳ್ಳುತ್ತಾರೆ. ಅವರ ಹೃದಯದಲ್ಲಿ ವೆಂಕಟೇಶ್ವರನು ಇದ್ದಾರೆ, ಮಂಜುನಾಥನೂ ಇದ್ದಾರೆ. ಆದ್ರಿಂದ ಜಯರಾಮ ಭಟ್ರು ಒಂದು ವೇಳೆ ಕದ್ರಿಗೆ ಬರಲಿಲ್ಲ ಅಂತಾದ್ರೆ ಆ ದಿವಸ ಜಯರಾಮ ಭಟ್ರು ಮಂಗಳೂರಲ್ಲಿ ಇಲ್ಲ ಅಂತ ಲೆಕ್ಕ. ಇದು ಸ್ಪಷ್ಟ. ಮಂಗಳೂರಲ್ಲಿ ಇದ್ರೆ ಅವರ ತಿಂಡಿ ಮಂಜುನಾಥನ ಮತ್ತೆ ವೆಂಕಟರಮಣ ದೇವರದ್ದು ದರ್ಶನ ಆಗಿ ಪೂಜೆ ಆದ್ಮೇಲೆ ಅವರ ತಿಂಡಿ. ಅಷ್ಟು ತಪಶಕ್ತಿ ವೆಂಕಟರಮಣನ ಗರ್ಭಗುಡಿಯಲ್ಲಿ ಅವರು ಕೊಟ್ಟಿದ್ರಿಂದ ಈ ವ್ಯವಸ್ಥೆಗೆ ಜಯ ಸಿಕ್ಕಿದೆ. ಅಂತಹ ಸಂದರ್ಭದಲ್ಲಿ ಒಮ್ಮೆ ಬಂದು 3 ವರ್ಷ ಮುಂಚೆ ಜಳಕಕ್ಕೆ ಲಾಲಕ್ಕಿಯಲ್ಲಿ ಪರಮಾತ್ಮ ಬಂದ. ಲಕ್ಷ್ಮೀ ವೆಂಕಟೇಶ್ವರ ದೇವರು, ಶ್ರೀನಿವಾಸ ದೇವರು ಬಂದಂತಹ ಸಂದರ್ಭದಲ್ಲಿ ಜಳಕ ಆಯಿತು. ಜಳಕಾಗಿ ಹಿಂದೆ ಹೋಗುವಂತಹ ಸಂದರ್ಭದಲ್ಲಿ ನಾನು ಕೂಡ ಎದುರು ಸಿಕ್ಕಿದೆ. ಇವರ ಕ್ರಮ ಹೇಗೆ ಅಂತ ಹೇಳಿದ್ರೆ, ಮಂಜುನಾಥ ದೇವರ ಭೇಟಿ ಆದ್ಮೇಲೆ ಅಲ್ಲಿಂದ ಒಳಗಿಂದ ಗಂಧ ಪ್ರಸಾದ ತಕೊಂಡು ಬರ್ತಾರೆ. ಗಂಧ ಪ್ರಸಾದ ತಕೊಂಡು ಬರುವಾಗ ಎಲ್ಲರಿಗೆ ಹಣೆಗೆ ಹಚ್ಚುತ್ತಾರೆ. ಇದು ಒಂದು ವಿಷಯ, ಇದನ್ನು ನೆನಪಿಟ್ಟುಕೊಳ್ಳಿ. ನನ್ನ ವ್ಯವಸ್ಥೆ ಏನು ಅಂತ ಹೇಳಿದ್ರೆ, ಒಂದು ಸಂದರ್ಭದಲ್ಲಿ ಮಕ್ಕಳ ಬಗ್ಗೆ ನಾನೊಂದು ಪ್ರಾರ್ಥನೆ, ನನ್ನ ಹೆಂಡತಿ ಪ್ರಾರ್ಥನೆ ಮಾಡಿದ್ದು. ನಾನು ತಿರುಪತಿಗೆ ಅಲಿಪಿರಿಯಿಂದ 3,500 ಮೆಟ್ಟಿಲು ದಾಟಿಕೊಂಡು ಗಾಳಿಗೋಪುರದ ಮುಖಾಂತರವಾಗಿ ಕಾಲ್ನಡಿಗೆಯಲ್ಲಿ ನನ್ನ ಗಂಡನನ್ನು ಕರ್ಕೊಂಡು ಬರ್ತೇನೆ ಅಂತ ಹರಿಕೆ ಹೇಳಿಬಿಟ್ಟು, ಅವಳೇ ಹೋಗ್ತೇನೆ ಅಂತ ಹೇಳಿದ್ರೆ ತೊಂದರೆ ಇಲ್ಲ, ಗಂಡನನ್ನು ಕರ್ಕೊಂಡು ಬರ್ತಾಳೆ ಅಂತ ಹೇಳಿದ್ರು. ನಮ್ಗೆ BP ಶುಗರಿನ 3,500 ಮೆಟ್ಟಿಲು ಹೇಗೆ ನಡೆಯುವುದು ಅಂತ ನನಗೆ ಆ ಆತಂಕ ಆಯಿತು. ಕೆಲವೆಲ್ಲ ನೆವನವನ್ನು ಹೇಳಿದೆ. ಏನು ಅಂತ ಹೇಳಿದ್ರೆ, ಹೆಂಡತಿ ಮಕ್ಕಳನ್ನು ಕರ್ಕೊಳ್ಳಬೇಕು, ಒಬ್ಬನೇ ಹೋಗ್ಲಿಕ್ಕೆ ಆಗುದಿಲ್ಲ ತೀರ್ಥಯಾತ್ರೆಗೆ, 2 ಹೆಣ್ಣು ನನಗೆ.
ಅಂತಹ ಸಂದರ್ಭದಲ್ಲಿ ನನ್ನ ಮನೆಯಲ್ಲಿ 3 ಹೆಣ್ಣು ಇದ್ದಾರೆ ಅಮ್ಮ. ಆದ್ರಿಂದ ತಿಂಗಳಿನ ರಜೆಯ ವಿಷಯ ಎಲ್ಲರಿಗೂ ಗೊತ್ತಿರುವಂತದ್ದು. ಹಾಗಾದ್ರೆ ಈ ಸನ್ನಿಧಾನದಲ್ಲಿ ಭಟ್ರು ತಿಂಗಳಿನ ರಜೆ ಮಾತಾಡ್ತಾರೆ ಅಂತ ಹೇಳಿದ್ರೆ ಏನೂ ತಪ್ಪಿಲ್ಲ. ಪ್ರಕೃತಿ ದುಶ್ಯಾಸನ ದ್ರೌಪದಿಯನ್ನು ಎಳಿಲಿಕ್ಕೆ ಬರುವಾಗ ಅವಳು ಹೇಳ್ತಾರೆ ಮುಟ್ಟಬೇಡ ಅಂತ. ಯಾಕೆ ಮುಟ್ಟಬೇಡ ಅಂತ ಹೇಳೋದು ಅಂತ ಹೇಳಿದ್ರೆ ಆ ದಿವಸ ಅವರು ರಜಸ್ವಾಲೆ ಆಗಿದ್ದು ದ್ರೌಪದಿ. ಇನ್ನು ಭೂಮಿಯ ಆಚರಣೆ ಕೆಡ್ಡಸ ಅಂತ ಬರ್ತದೆ. ಭೂಮಿಯೂ ಕೂಡ ರಜಸ್ವಾಲೆ ಆಗುವಂತಹ ಹಬ್ಬ ಕೆಡ್ಡಸ. ಶ್ರೀದೇವಿ ಭೂದೇವಿಯನ್ನು ಹೃದಯದಲ್ಲಿ ಇಟ್ಟುಕೊಂಡ ದೇವರು. ಅಂತಹ ಸಂದರ್ಭದಲ್ಲಿ ಈ ವರ್ಷ ಹೋಗುವ ಅಂತ ಹೇಳುವಾಗ ನಾನು ಯಾವಾಗಲೂ ನಿಮನ ಹೇಳುತ್ತಾ ಇದ್ದೇನೆ, ಮಕ್ಕಳನ್ನು ಕರ್ಕೊಂಡು ಹೋಗ್ಬೇಕು. ಮಕ್ಕಳಿನ ತಿಂಗಳಿನ ರಜೆ ಸರಿಯಾಗಿ ಕೂಡಿ ಬರ್ತಾ ಇಲ್ಲ. ಒಬ್ಬಳಿಗಾಗುವಾಗ ಇನ್ನೊಬ್ಬಳು ಕೂತ್ಕೊಳ್ತಾಳೆ, ಇನ್ನೊಬ್ಬಳು ಸ್ನಾನ ಮಾಡುವಾಗ ಇನ್ನೊಬ್ಬಳು ಕೂತ್ಕೊಳ್ತಾಳೆ. ನಾನು ಗಮ್ಮತ್ತಿಗೆ ಹೇಳಿದೆ, ಯಾವಾಗ ಆ ವೆಂಕಟೇಶ್ವರ ಕರ್ಕೊಳ್ತಾನೆ ಆಗ ನಾನು ಉದಾಸೀನ ಮಾಡದೆ ನಿನ್ನನ್ನು ಕರ್ಕೊಂಡು ಹೋಗುವುದು. ಇದು ಇದೇ ಆಯ್ತು, ತಿಂಗಳಿಗೆ ಒಂದು ರಜೆ ಸರಿ ಆಗುವುದಿಲ್ಲ. ಆಗ ಹೇಳಿದಂತ ಮಾತನ್ನು ಮುಂದುವರಿಸ್ತೇನೆ. ಬಂದ ವೆಂಕಟರಮಣ ದೇವರು ಮಂಜುನಾಥನ ಸನ್ನಿಧಾನಕ್ಕೆ ಬಂದು ಲಾಲಕ್ಕಿಯಲ್ಲಿ 3 ಸುತ್ತು, ನಿಂದಲ್ಲಿ 3 ಸುತ್ತು ಆಗಿ ಇನ್ನು ಹೊರಡುವುದು ಅಂತ ಹೇಳುವಾಗ ಮಂಜುನಾಥನ ಗಂಧ ಬಂತು. ಅರ್ಚಕರು ಎಲ್ಲರಿಗೆ ಗಂಧವನ್ನು ಮುಟ್ಟಿಸುವಂತ ಕ್ರಮ. ಮುಟ್ಟಿಸಿದ್ರು ಎಲ್ಲರಿಗೂ ಮುಟ್ಟಿಸಿದ್ರು, ಮುಖವೇ ನೋಡಲಿಲ್ಲ. ನಂಗೆ ಮುಟ್ಟಿಸ್ಲಿಕ್ಕೆ ಬರುವಾಗ ಸಾರಿ ಅಂತ ಹೇಳಿದ್ರು. ಅಂದ್ರೆ ಅವರ ಕಲ್ಪನೆ ಏನು ಅಂತ ಹೇಳಿದ್ರೆ, ಈಗ ನಾನು ಇಲ್ಲಿ ಬಂದಿದ್ದೇನೆ, ನಾನು ಅತಿಥಿಯಾಗಿ ಬಂದಿದ್ದೇನೆ, ನಾನು ಜಯರಾಮ್ ಭಟ್ರಿಗೆ ಗಂಧ ಮುಟ್ಟಿಸ್ಲಿಕ್ಕಿಲ್ಲ, ಜಯರಾಮ್ ಭಟ್ರು ನಂಗೆ ಗಂಧ ಮುಟ್ಟಿಸ್ಲಿಕ್ಕೆ. ತಂತ್ರಿಗಳು ನಂಗೆ ಹಣೆಗೆ ಗಂಧ ಹಚ್ಚಬೇಕು, ಅರ್ಚಕರು ನನ್ನ ಹಣೆಗೆ ಗಂಧ ಹಚ್ಚಬೇಕು, ಇದು ರೂಲ್ಸ್. ಆದ್ರಿಂದ ಮೊನ್ನೆಯ ಸಂದರ್ಭದಲ್ಲಿ 3 ವರ್ಷ ಮುಂಚೆ ಬರುವಾಗ ವೆಂಕಟರಮಣನ ದೇವರ ಅರ್ಚಕರು ಅಲ್ಲಿಗೆ ಅತಿಥಿಗಳು. ಆದ್ರಿಂದ ನಾವು ಅವರಿಗೆ ಗಂಧ ಹಾಕುವ ಕ್ರಮ ಉಂಟು ಹೊರತು ಅವರು ಗಂಧ ಹಾಕುವ ಕ್ರಮ ಇಲ್ಲ. ಈ ಜ್ಞಾನ ಅರ್ಚಕರಿಗೆ ಇತ್ತು. ಹಾಗಾದ್ರೆ ಹಣೆಗೆ ಗಂಧ ಹಚ್ಚುವಂತಹ ಸಂದರ್ಭದಲ್ಲಿ ಸಾರಿ ಅಂತ ಹೇಳಿದ್ರು, ಇಲ್ಲ ನೀವು ಗಂಧ ಹಚ್ಚಿ ಅಂತ ಹೇಳಿದೆ. ನಡೆಯಲ್ಲಿ ಆದಂತಹ ಈ ನಡೆಯಲ್ಲಿ ಆ ನಡೆಯ ಬಗ್ಗೆ ಹೇಳುವಂತಹ ಮಾತು ಒಂದು ಅಂಶ ಸುಳ್ಳಿಲ್ಲ ಇದರಲ್ಲಿ. ಆದ್ರಿಂದ ಗಂಧ ಹಚ್ಚಿ ಅಂತ ಹೇಳಿದೆ. ಇಲ್ಲ ಭಟ್ರೆ, ನಿಮಗೆ ನಾವು ಗಂಧ ಹಚ್ಚುವುದು ಸರಿಯಲ್ಲ. ಕೈ ಹಿಂದೆ ಮಾಡಿದ್ರು, ಅವರ ಕೈಯನ್ನು ಹಿಡ್ಕೊಂಡೆ ಗಂಧ ಹಚ್ಚಿ ಅಂತ ಹೇಳಿದ್ರು. ಮಂಜುನಾಥ ದೇವರಲ್ಲಿ ಆದಂತಹ ಸ್ವಾಮಿ ದೇವರೇ, ಭಗವಂತ ನಿಮ್ಮನ್ನು ಒಳ್ಳೇದು ಮಾಡ್ಲಿ ಅಂತ ಗಂಧ ಹಚ್ಚಿದ್ರು. ಹಚ್ಚಿ ಮನೆಗೆ ಹೋದೆ. ಎಲ್ಲ ನಮ್ಮ ನಿತ್ಯ ಕರ್ಮಾಂಗ ಎಲ್ಲ ಆಯ್ತು. ಮರುದಿವಸ ಬೆಳಿಗ್ಗೆ ನನ್ನ ಹೆಂಡತಿ ಮತ್ತೆ 2 ಹೆಣ್ಣು ಮಕ್ಕಳು 3 ಜನ ಕೂಡ ಒಂದೇ ದಿವಸ ರಜೆ, ಒಂದೇ ದಿವಸ ತಿಂಗಳಿನ ರಜೆಯಲ್ಲಿ ಕೂತ್ಕೊಂಡು ಮರುದಿವಸ. ಇದು ಏನು ಆಟ ಅಂತ ಹೇಳಿದ್ರೆ, ನಾನು ಅವರ ಹತ್ರ ಹೇಳ್ತಾ ಇದ್ದೆ, ನಂಗೆ ಬರ್ಲಿಕ್ಕೆ ಆಗುದಿಲ್ಲ, ತಿಂಗಳ ರಜೆ ಎಲ್ಲೆಲ್ಲಿ ಆಗ್ತಾ ಉಂಟು, ಹೆಂಡತಿ ಮಕ್ಕಳನ್ನೇ ಕರ್ಕೊಂಡು ಬರ್ಬೇಕು, ನಾನು ಒಬ್ಬೊಬ್ಬ ಬರ್ಲಿಕ್ಕೆ ಆಗುದಿಲ್ಲ ಅಂತ ಹೇಳಿ ನೇಮನ ಹೇಳ್ತಿದ್ದೆ. ಹಾಗಾದ್ರೆ ಅವ ಹೇಳಿದಂತಹ ವ್ಯವಸ್ಥೆ ಏನು ಅಂತ ಹೇಳಿದ್ರೆ, ನೇಮನ ಹೇಳಬೇಡ, ವ್ಯವಸ್ಥೆ ನಾನು ಮಾಡ್ತೇನೆ, ಇಚ್ಛಾಶಕ್ತಿ ಇದ್ರೆ ಬಾ ಅಂತ ಹೇಳಿ ಒಂದೇ ದಿವಸ 3 ಜನಕ್ಕೂ ರಜಸ್ವಾಲೆ ಆದರು. ಹಾಗಾದ್ರೆ ಭಗವಂತ ಹೀಗೆ ಮಾಡುವಾಗ ನಾನು ಕೂಡ ಹಠವಾದಿ ಭಕ್ತ. ಸರಿ, ನೀನು ವ್ಯವಸ್ಥೆ ಮಾಡಿದ್ದಕ್ಕೆ ನಾನು ಖಂಡಿತ ಅದಕ್ಕೆ ಧನ್ಯವಾದವನ್ನು ಹೇಳ್ತಾ, ಅದರ 7ನೇ ದಿವಸ ಹೊರಟದ್ದೆ. ಏನು ಬುಕ್ಕಿಂಗ್ ಇಲ್ಲ, ಎಂತದ್ದು ಇಲ್ಲ. ಎಷ್ಟು ಚಂದದಲ್ಲಿ ಆ ಪರಮಾತ್ಮ ನಮಗೆ ದರ್ಶನ ಕೊಟ್ಟಿದ್ದಾನೆ ಅಂತ ಹೇಳಿದ್ರೆ ಈಗಲೂ ಕೂಡ ಎಣಿಸುವಾಗ ಕಣ್ಣ ನೀರು ಬರ್ತದೆ. ಆದ್ರಿಂದ ಅತಿಥಿಯಾಗಿ ಬಂದಿದ್ರಿಂದ, ನನ್ನನ್ನು ಸ್ವಾಗತಿಸಿದ್ರಿಂದ, ನನಗೆ ಅವಕಾಶ ಕೊಟ್ಟಿದ್ರಿಂದ ನಾನು ಇಷ್ಟನ್ನು ಹೇಳಿದೆ. ಭಕ್ತರ ಕೈಯಲ್ಲಿ ಮೈಕ್ ಕೊಟ್ಟು ಕೇಳಿದ್ರೆ ಸಾವಿರ ಕಥೆಗಳು, ಕಾರಣೀಕದ ಕಥೆಗಳು, ಜಯರಾಮ್ ಭಟ್ರು ಹೇಳಿದ ಹಾಗೆ ಸಂತಾನದ ಬಗ್ಗೆ ಇಂತಹ 1000 ಕಥೆಗಳು ಇಲ್ಲಿ ಇರಬಹುದು. ಆದ್ರಿಂದ ಈ ಒಂದು ವ್ಯವಸ್ಥೆಗೆ, ಪರಮಾತ್ಮನ ಅನುಗ್ರಹಕ್ಕೆ ನಾವು ಯಾಕೆ ಹೇಳಿದ್ದು ಅಂತ ಹೇಳಿದ್ರೆ, ನೀವು ಸಹ ಈ ರೀತಿಯಲ್ಲಿ ನಡ್ಕೊಂಡ್ರೆ ಎಲ್ಲರಿಗೂ ಕೂಡ ಆ ಪರಮಾತ್ಮ ಅನುಗ್ರಹ ಮಾಡುತ್ತಾರೆ ಅನ್ನುವಂಥದ್ದು 100ಕ್ಕೆ 100 ಸತ್ಯವಾದಂತಹ ಮಾತು. ಆದ್ರಿಂದ ವಿಶೇಷವಾಗಿ ಈ ಪುಷ್ಪಯಾಗದಿಂದ ಎಷ್ಟೋ ಜನಕ್ಕೆ ಆದಂತಹ ಅನ್ನದ ಸೇವೆಯನ್ನು ಉಣಬಡಿಸಿದ್ದಕ್ಕೆ ಆಡಳಿತ ಮಂಡಳಿಗೂ, ತಂತ್ರಿವರ್ಗಕ್ಕೂ, ಅರ್ಚಕರಿಗೂ ಹೃದಯ ಪೂರ್ವಕವಾಗಿ ಅಭಿನಂದನೆಯನ್ನು ಹೇಳಿ. ಮೊದಲಿನ ಹೆಸರು ಷಕಾರ ಅಂತ ಹೇಳಿದ್ರೆ ವರ್ಣಮಾಲೆಯ, ಕೊನೆಯ ಹೆಸರು ರ ಅಂತ ಹೇಳಿದ್ರೆ ರಮಂತೆ ಅಂತ ಹೇಳ್ತಾರೆ. ರಮಂತೆ ಅಂತ ಹೇಳಿದ್ರೆ ಕೊಂಡಾಡುವುದು ಅಂತ ಲೆಕ್ಕ. ಮೊದಲ ಅಕಾರದಿಂದ ಷಕಾರದವರೆಗೆ ನಾನು ಹೇಳಿದಂತಹ ಒಂದೊಂದು ಅಕ್ಷರವು ಕೂಡ ಪರಮಾತ್ಮ ನಿನ್ನ ಗುಣಗಾನ. ನಾನು ಹೇಳಿದಂತಹ ಈ ಇಡೀ ಕಥೆಯಲ್ಲಿ ಕಥಾನಾಯಕ ಇಬ್ಬರೇ, ಒಂದು ಮಂಜುನಾಥ ಮತ್ತೊಂದು ವೆಂಕಟೇಶ್ವರ. ಆದ್ರಿಂದ ನಾನು ಭಕ್ತಿಪೂರ್ವಕವಾಗಿ ಆ ಅಕ್ಷರವನ್ನು ಭಕ್ತಿ ಅನ್ನುವಂತಹ ದಾರದಿಂದ ಓಡಿಸಿ ನನ್ನ ಎಲ್ಲ ಭಕ್ತಿಯ ಹಾರವನ್ನು ವೆಂಕಟೇಶ್ವರನ ಸನ್ನಿಧಾನಕ್ಕೆ ಹಾಕಿ
ಅವನಲ್ಲಿ ಆಶೀರ್ವಾದವನ್ನು ಬೇಡುತ್ತಾ ನನ್ನ ಪುರಾಣ ಪ್ರವಚನಕ್ಕೆ ಮಂಗಲ
देवदेवोत्तमा देवदासानुगमा अखिलाण्डकोटि ब्रह्माण्ड नायक वेद वेदांत वेद्या पुराण पुरुषोत्तमा अष्टक प्रिया अष्टक सेवामवतारया जय कुल्हार पुरनिलये भजदिष्टे तरनिलये तव पादं हृदि कलये रत्नरचित वदये रत्नरचित वदये
ಮಕರ ಸಂಕ್ರಾಂತಿ ಪುಣ್ಯಕಾಲ ವೆಂಕಟೇಶ್ವರ ದೇವರ ಎಲ್ಲ ಪ್ರಸಾದವನ್ನು ಸ್ವೀಕರಿಸಿ ಜಾತಿಸ್ವರ ಸಂಯುತಂ ಚ ಮಧುರಂ ಸಾಹಿತ್ಯ ಸಂಪದ್ಯುತಂ ಅಲಾಲಂಕೃತಂ ಸ್ವಾಮಿಂ ತದ್ಗುಣಗಾನಲೋಲ ಕೃಪಯಾ ದೇವದೇವೋತ್ತಮ ದೇವತಾ ಸಾರ್ವಭೌಮ ಅಖಿಲಾಂಡಕೋಟಿ ಬ್ರಹ್ಮಾಂಡ ನಾಯಕ ವೇದ ವೇದಾಂತ ವೇದ್ಯಾ ಪುರಾಣ ಭೂಷೋತ್ತಮ ಸಂಗೀತ ಪ್ರಿಯ ವೆಂಕಟರಮಣ ಗೋವಿಂದ ಅಪ್ಪಣೆ ವಿಠಲ ಹರಿ ಗೋವಿಂದ ಶ್ರೀನಿವಾಸ ಹರಿನಾರಾಯಣ ಹರಿನಾರಾಯಣ